ಡಿ ಕೆ ಶಿವಕುಮಾರ್ಗೆ ಮತ್ತೊಂದು ತನಿಖೆಯ ಶಾಕ್. ಸಂಕಷ್ಟಗಳ ಮೇಲೆ ಸಂಕಷ್ಟ ಶುರುವಾಗ್ತಾ ಇದೆ ಡಿ ಕೆ ಶಿವಕುಮಾರ್ಗೆ. ಒಂದು ಕಡೆ ರಾಜ್ಯ ಸರ್ಕಾರ ಸಿಬಿಐ ತನಿಖೆಯ ವಿಚಾರಣೆಯನ್ನು ವಾಪಸ್ ತಗೊಂಡಿದೆ, ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆಗೆ ಶಿಫಾರಸನ್ನು ಮಾಡಿದೆ. ಡಿ ಕೆ ಶಿವಕುಮಾರ್ಗೆ ಈಗ ಮತ್ತೊಂದು ತನಿಖೆಯ ಶಾಕ್ ಏನಲ್ಲ, ಯಾಕೆಂದರೆ ಇವೆಲ್ಲ ಪೂರ್ವ ಯೋಜಿತ ಅಲ್ವಾ. ಅದಕ್ಕೋಸ್ಕರ ತಾನೇ ಸಿಬಿಐ ಕೊಟ್ಟಿರ್ತಕ್ಕಂಥದ್ದನ್ನು ವಾಪಸ್ ತಗೊಂಡಿದ್ದು. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡಿದ್ದಾರೆ. ಅಕ್ರಮ ಆಸ್ತಿ ತನಿಖೆ ನಡೆಸೋದಕ್ಕೆ ರಾಜ್ಯ ಸರ್ಕಾರವೇ ಆದೇಶವನ್ನು ಹೊರಡಿಸಿದೆ. ಲೋಕಾಯುಕ್ತ ಡಿಜಿಪಿಗೆ ಆದೇಶ ಪತ್ರವನ್ನು ರವಾನೆ ಮಾಡಿದೆ ರಾಜ್ಯ ಸರ್ಕಾರ. ಈಗಾಗಲೇ ಅಕ್ರಮ ಆಸ್ತಿ ತನಿಖೆಯನ್ನು ನಡೆಸ್ತಾ ಇದೆ ಸಿಬಿಐ. ಸರ್ಕಾರದ ಪೂರ್ವಾನುಮತಿ ವಾಪಸ್ ಬಳಿಕ ಈಗ ಕೇಸನ್ನು ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಿದೆ. ಡಿಸೆಂಬರ್ 22ನೇ ತಾರೀಖಿನ ದಿನಾಂಕದಲ್ಲಿ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ. ಸದ್ಯ FIR ದಾಖಲಿಸದೆ ಇನ್ನೂ ಕೂಡ ಲೋಕಾಯುಕ್ತ ಪೊಲೀಸರು ಹಾಗೇ ಇದ್ದಾರೆ. ಬಟ್ ಒಂದು ಕಡೆ ಪೂರ್ವಾನುಮತಿಯನ್ನು ವಾಪಸ್ ಪಡೆದಿದ್ದರೂ ಕೂಡ ಲೋಕಾಯುಕ್ತದರೇನು ಪ್ರಕರಣದ ತನಿಖೆಯನ್ನು ಕೈಬಿಟ್ಟಿಲ್ಲ. ಈಗಾಗಲೇ ಇನ್ನೊಂದು ವಿಚಾರವನ್ನು ಮೊನ್ನೆ ಎಳೆದು ತಂದರು. ಯಾವುದೋ ಕೇರಳದ ನ್ಯೂಸ್ ಚಾನಲ್ನಲ್ಲಿ ಡಿ ಕೆ ಶಿವಕುಮಾರ್ ಕುಟುಂಬ ಹೂಡಿಕೆ ಮಾಡಿದೆ ಅಂತ, ಅದಕ್ಕೆ ಸಂಬಂಧಪಟ್ಟವರಿಗೆಲ್ಲ ನೋಟಿಸನ್ನು ಜಾರಿ ಮಾಡಿರ್ತಕ್ಕಂಥದ್ದು ಹೌದು. CBIನವರೇನು ತನಿಖೆಯನ್ನು ಕೈಬಿಟ್ಟಂಗೆ ಕಂಡು ಬರ್ತಾ ಇಲ್ಲ. ಆಮೇಲೆ ಕೋರ್ಟ್ ಆದೇಶ ಏನಾಗಿಲ್ಲ CBIನವರು ತನಿಖೆಯನ್ನು ಕೈಬಿಡಬೇಕು ಅಂತ. ರಾಜ್ಯ ಸರ್ಕಾರ ಪೂರ್ವಾನುಮತಿಯನ್ನು ವಾಪಸ್ ಪಡೆದಿದೆ ಅಷ್ಟೇ. ವಾಪಸ್ ಪಡೆದಾಕ್ಷಣಕ್ಕೆ ತನಿಖೆಯನ್ನು ಕೈಬಿಡಬೇಕು ಅಂತ CBI ಲೆಕ್ಕದಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇದರ ನಡುವೆ ಸರ್ಕಾರ ತನ್ನ ಕೆಲಸವನ್ನು ಮಾಡಿಬಿಟ್ಟಿದೆ. CBIಗೆ ಕೊಟ್ಟಿದ್ದ ಪೂರ್ವಾನುಮತಿಯನ್ನು ವಾಪಸ್ ಪಡೆದು ಈಗ ಲೋಕಾಯುಕ್ತಕ್ಕೆ ಆ ಪ್ರಕರಣವನ್ನು ವಹಿಸಿಬಿಟ್ಟಿದೆ. ಲೋಕಾಯುಕ್ತದವರು ಇನ್ನೂ ಕೂಡ ಪ್ರಕರಣ ಕೈಗೆತ್ಕೊಂಡಿಲ್ಲ, ಯಾಕೆಂದರೆ ಅವ್ರು ಇನ್ನೂ FIR ಮಾಡಿಲ್ಲ. ಅವರೇನಾದರೂ CBI ಡೈರೆಕ್ಷನ್ಸ್ ಕಾಯ್ತಾ ಇದ್ದಾರಾ ಗೊತ್ತಿಲ್ಲ ಯಾವ ರೀತಿ ಅಂತ. ಬಟ್ ಇನ್ನೊಂದು ತನಿಖೆಯನ್ನು ಈಗ ಡಿ ಕೆ ಶಿವಕುಮಾರ್ ಎದುರಿಸಬೇಕಾಗಿ ಬರುತ್ತೆ. ಆದರೆ ಇದೆಲ್ಲವೂ ಗೊತ್ತಿತ್ತು ಡಿ ಕೆ ಶಿವಕುಮಾರ್ಗೆ, ಯಾಕೆಂದರೆ ಅವರದ್ದೇ ಸರ್ಕಾರ. CBIಗೆ ಕೊಟ್ಟಿರ್ತಕ್ಕಂಥ ಪೂರ್ವಾನುಮತಿ ವಾಪಸ್ ಪಡಿಬೇಕು ಅಂದರೆ ಆ ತನಿಖೆಯನ್ನು ಕೈಬಿಟ್ಟಂಗಲ್ಲ, ಇನ್ನೊಂದು ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಬೇಕಾಗತ್ತೆ. ಹಾಗಾಗೇ ಲೋಕಾಯುಕ್ತರಿಗೆ ಕೊಟ್ಟಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳಿ ಅವರಿಂದ ಪಡೆಯೋಣ. ಮುರಳಿ, ಈಗ ಸರ್ಕಾರ ಏನೋ ಪೂರ್ವಾನುಮತಿಯನ್ನು ವಾಪಸ್ ಪಡೆದಿದೆ CBI ತನಿಖೆದ್ದು, ಓಕೆ. ಬಟ್ CBI ಏನೋರು ಪ್ರಕರಣದ ತನಿಖೆ ಕೈಬಿಟ್ಟಿಲ್ಲ, ಇನ್ನೂ ಆ್ಯಕ್ಟಿವ್ ಆಗೇ ಇದ್ದಾರೆ. ಇದರ ನಡುವೆ ಈಗ ಲೋಕಾಯುಕ್ತ ತನಿಖೆಗೆ ಆದೇಶ ಕೊಟ್ಟಿದೆ ರಾಜ್ಯ ಸರ್ಕಾರ. ಹೆಂಗಾಗುತ್ತೆ? ಆಲ್ಟರ್ನೇಟ್ ಆಗಿ ಎರಡೂ ತನಿಖೆಗಳು ನಡೆಯುತ್ತಾ ಅಥವಾ CBIನವರು ಪ್ರಕರಣ ಕೈ ಬಿಡಬೇಕಾಗುತ್ತಾ? ಹೆಂಗೆ ಇದು ಅಂತ? ಅರವಿಂದ್, ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದು ಇದೊಂದು ತಿಪ್ಪೆ ಸಾರಿಸೋ ಕೆಲಸ ಅಂತ ಹೇಳಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಸರ್ಕಾರ ಈ ರೀತಿಯಲ್ಲಿ ಲೋಕಾಯುಕ್ತ ತನಿಖೆಗೆ ಒಂದು ಆದೇಶವನ್ನು ಮಾಡಿದೆ. ಆದೇಶವನ್ನು ಮಾಡೋದಕ್ಕೂ ಕೂಡ ಪ್ರಮುಖ ಕಾರಣ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ. ಯಾಕೆಂದ್ರೆ ಜನವರಿ 1ನೇ ತಾರೀಕು ಅಂದ್ರೆ ಡಿಸೆಂಬರ್ 30ನೇ ತಾರೀಕು ಜೈ ಹಿಂದ್ ಪತ್ರಿಕೆ ಏನಿತ್ತು, ಜೈ ಹಿಂದ್ ಪತ್ರಿಕೆಗೆ ಸಂಬಂಧಪಟ್ಟಂತೆ ನ್ಯೂಸ್ ಚಾನೆಲ್ಗೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. ಅವ್ರಿಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ 32 ಜನರಿಗೆ, ಅವರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳೇನಿತ್ತು ಅವ್ರ 32 ಜನರಿಗೂ ಕೂಡ CBI ನೋಟಿಸ್ ಅನ್ನ ಕೊಟ್ಟು ನಮ್ಮ ತನಿಖೆಯನ್ನು ನಾವು ನಿಲ್ಲಿಸಿಲ್ಲ, ನಾವು ಮತ್ತೆ ತನಿಖೆಯನ್ನ ರೀಸ್ಟಾರ್ಟ್ ಮಾಡಿದೀವಿ. ಸರ್ಕಾರದ ಪೂರ್ವಾನುಮತಿ ವಾಪಸ್ ಪಡೆದ್ರು ಅಷ್ಟೇ, ಪಡೆದೇ ಇದ್ರು ಅಷ್ಟೇ, ನಮ್ಮ ತನಿಖೆಗೆ ಯಾವುದೇ ರೀತಿ ಅಡ್ಡಿ ಆಗಲ್ಲ ಅಂತ ಹೇಳಿ CBI ಒಂದಷ್ಟು ತನಿಖೆನ ಮುಂದುವರಿಸ್ತಾರೆ ಅಂತ ಮತ್ತು ದೋಷಾರೋಪ ಪಟ್ಟಿಯನ್ನ ಹಾಕೋದಕ್ಕೆ ಅಂದ್ರೆ ಕೋರ್ಟ್ಗೆ ಸಲ್ಲಿಕೆ ಮಾಡ್ಲಿಕ್ಕೆ ಕೊನೆಯ ಹಂತಕ್ಕೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಜನವರಿ 1ನೇ ತಾರೀಕು ಒಂದು ಮಾಧ್ಯಮಗಳ ಮುಂದೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಈಗಾಗಲೇ ನಾವು ಪ್ರಕರಣವನ್ನ ಲೋಕಾಯುಕ್ತ ತನಿಖೆಗೆ ಕೊಟ್ಬಿಟ್ಟಿದೀವಿ, ಲೋಕಾಯುಕ್ತವರು ಇದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾರೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಅಧಿಕೃತವಾಗಿ ಆದೇಶಗಳು ಎಲ್ಲೂ ಕೂಡ ಹೊರಟಿರ್ಲಿಲ್ಲ. ಆದ್ರೆ ನಿನ್ನೆ ಅಷ್ಟೇ DGP ಅವರಿಗೆ, ಲೋಕಾಯುಕ್ತ DGP ಅವರಿಗೆ ಒಂದು ಸರ್ಕಾರದ ಆದೇಶ ಪ್ರತಿ ಬಂದಿದೆ. ಅದು ಡಿಸೆಂಬರ್ 22ನೇ ತಾರೀಕಿನ ಡೇಟ್ ನ ಒಂದಿಗೆ ಆದೇಶ ಪ್ರತಿ ಬಂದಿರೋದು. ಆದೇಶ ಪ್ರತಿ ಬಂದು ಈಗ ಲೋಕಾಯುಕ್ತ ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಇದು ಲೋಕಾಯುಕ್ತದ ತನಿಖೆ ಮುಂದುವರಿಯುತ್ತಾ ಅಥವಾ ಲೋಕಾಯುಕ್ತದವರೇ ಪ್ರತ್ಯೇಕವಾಗಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸ್ತಾರ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟ ನಿರ್ದೇಶನಗಳಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನ ಮಾಡಿದ್ರೆ ಲೋಕಾಯುಕ್ತ ತನಿಖೆ ಕೂಡ ಮುಂದುವರಿಯುವಂಥದ್ದು. ಆದ್ರೆ CBI ತನಿಖೆ ಏನಿತ್ತು, CBI ತನಿಖೆ ಇದುವರೆಗೂ ಯಾವುದೇ ರೀತಿ ಸ್ಟಾಪ್ ಆಗಿಲ್ಲ. ಅದನ್ನ CBI ಅವರು ಕೂಡ ಮುಂದುವರಿಸ್ತಾ ಇದ್ದಾರೆ ಮತ್ತು ಲೋಕಾಯುಕ್ತವು ಕೂಡ ಪ್ರತ್ಯೇಕವಾಗಿ ತನಿಖೆಯನ್ನ ಮಾಡ್ತಾರೆ. ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಎರಡೆರಡು ತನಿಖೆಯ ಬಿಸಿ ಆಗುವಂತ ಸಾಧ್ಯತೆಗಳಿವೆ. ಯಾಕೆಂದ್ರೆ CBI ತನಿಖೆಯ ನೋಟಿಸ್ ಏನಿದೆ, ಆ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಬರುವಂತದ್ದು, ಹೈಕೋರ್ಟ್ ನಲ್ಲಿ ಮತ್ತೆ ಇನ್ನೊಂದಷ್ಟು ಕಾಲಹರಣ ಮಾಡುವಂಥದ್ದು, ಇದೆಲ್ಲ ಕೂಡ ನಡೆಯುತ್ತದೆ.
ಅದರ ನಡುವೆ ಲೋಕಾಯುಕ್ತ FIR ಅನ್ನ ದಾಖಲು ಮಾಡಿ ತನಿಖೆಯನ್ನ ಮುಂದುವರಿಸುತ್ತೆ ಅನ್ನೋ ಸೂಚನೆಗಳು ಕೂಡ ಸದ್ಯಕ್ಕೆ ಕಾಣ್ತಾ ಇರೋಂಥದ್ದು. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ನೋಡೋಣ, ಬಟ್ ಇವರು ಹೈಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ ಸರ್ಕಾರದವರು. ನಾವು CBIಗೆ ಕೊಟ್ಟ ಪೂರ್ವಾನುಮತಿಯನ್ನು ವಾಪಸ್ ಪಡೆದಿದ್ದರೂ ಕೂಡ CBIನವರು ಇನ್ನೂ ತನಿಖೆ ಮುಂದುವರಿಸಿದ್ದಾರೆ, ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅವರಿಗೆ ನೀವು ಡೈರೆಕ್ಷನ್ಸ್ ಕೊಡಿ ಅಂತ ಹೋಗಬಹುದು. ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆದ್ದೇನು ರಾಜ್ಯ ಸರ್ಕಾರ ಈಗಾಗಲೇ ಕೊಟ್ಟಿದೆ. ತನಿಖೆಯನ್ನು ಅವರು ಕೂಡ ಸಪ್ರೇಟಾಗಿ FIR ಮಾಡಿಕೊಂಡು ಮಾಡಬೇಕಾಗತ್ತೆ. ಮುಂದೆ ನೋಡೋಣ ಏನಾಗುತ್ತೆ ಅಂತ.